ಸದ್ಯ ನನ್ ಮಗನಿಗೆ ಆಸಕ್ತಿ ಇಲ್ಲ ಅಂತ ಗೊತ್ತಾಯ್ತು. ಅವ್ರಿಗೆ ಮದ್ವೆ ಆಗೋಕ್ ಆಸಕ್ತಿ ಇಲ್ಲ ಅತ್ತೆ, ಆದ್ರೆ ಸುಮ್ನೆ ಹೀಗೆ ಸ್ನೇಹ ಇಟ್ಕೊಳ್ಳೋಕ್ ಏನೂ ಅಭ್ಯಂತರ ಇಲ್ಲ. ಅದಕ್ ಬಲಿ ಆಗೋರ್ ಮತ್ಯಾರು? ಅವಳಿಗೂ ಬುದ್ಧಿ ಇರ್ಬೇಕಲ್ವಾ? ಸರಿ ಅತ್ತೆ ನೀವ್ ಹೇಳೋದು. ಗಂಡಕ್ ಬುದ್ಧಿ ಇಲ್ದಿದ್ರು ಪರವಾಗಿಲ್ಲ, ಹೆಣ್ಣಿಗ್ ಮಾತ್ರ ಬುದ್ಧಿ ಇರ್ಲೇಬೇಕು. ಇದ್ ನಿಮ್ ಸಮಾಜಕ್ಕೆ ತೋಳ ಕುರಿಮರಿ ನ್ಯಾಯ. ಈಗೇನ್ ಅವಳಿಲ್ಲಿ ಇರ್ತಾಳೋ ಹೋಗ್ತಾಳೋ? ಇಷ್ಟೆಲ್ಲ ಆದ್ಮೇಲೆ ಹೇಗಿರ್ತಾಳೆ? ಅವಳು ಎಲ್ಲಿಗೆ ಹೋಗ್ತಾಳೆ, ಹೇಗಿರ್ತಾಳೆ? ಅದವಳ ಹಣೆ ಬರ. ಎಲ್ಲಿಗೋ ಹೊರಟಾಗಿದೆ. ನೀವು ಕರೆದ್ರಿ ಅಂತ ಬಂದೆ, ಆದ್ರೆ ಅದು ಪ್ರಪಾತಕ್ಕೆ ತಳ್ಳುತ್ತೆ ಅಂತ ನಂಗೆ ಅರಿವಾಗ್ಲೇ ಇಲ್ಲ. ನನ್ನಿಂದ ಬೇಜಾರಾಯ್ತಾ? ಎಷ್ಟು ಮುಗ್ಧವಾಗಿ ಕೇಳ್ತೀರಾ ಈ ನಟನೆ. ಮೊದಲು ನಂಗೆ ಅರ್ಥ ಆಗ್ಲೇ ಇಲ್ಲ. ವಿಲಾಸಿನಿ ಅವರೇ, ಈ ಬದುಕೇ ಒಂದ್ ನಾಟಕ. ನಾನು ನೀವು ಮಾಡೋದೆಲ್ಲ ನಟನೆನೆ. ಆದ್ರೆ ಒಳ್ಳೆ ನಟನೆ ಮಾಡಕ್ಕೂ ಪ್ರತಿಭೆ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಯ ಪ್ರಜ್ಞೆ ಇರಬೇಕು. ನಟನೆಯಲ್ಲಿ ಪ್ರತಿಭೆಗಿಂತ ಹೆಚ್ಚಾಗಿ ಮೋಸ ಮಾಡೋದನ್ನ ಕಲಿ ಅಂತ ಹೇಳ್ತೀರಾ? ಅಲ್ಲ ರೀ, ಸಪ್ತಪದಿ ತುಳಿದು ಸಾವಿರಾರು ಜನರ ಮುಂದೆ ಮದ್ವೆ ಆದ ನನ್ ಗಂಡ ನನಗೇ ಮೋಸ ಮಾಡುವಾಗ ನಿಮಗ್ ಮೋಸ ಮಾಡಲ್ಲ ಅಂತ ಹೇಗ್ ನಂಬದ್ರಿ? ನನ್ ಗಂಡನ್ ಜೊತೆ ಊರೂರ್ ಸುತ್ತಾ ಇದ್ದಿದ್ ನಿಮ್ಮನ್ನ ನಮ್ಮ ಮನೆ ಕರ್ಸ್ಕೊಂಡಿದ್ದು ನಿಮ್ ಮರ್ಯಾದೆ ಉಳ್ಸಕ್ಕೋಸ್ಕರ. ಇಷ್ಟಕ್ಕೂ ಇಂಥ ಸ್ನೇಹಗಳಿಗೆ ಆಯಸ್ ಕಡಿಮೆ ವಿಲಾಸಿನಿ. ಈ ಸ್ನೇಹದಿಂದ ಹೆಚ್ಚು ಸಂತೋಷ ಪಡ್ತಾ ಇದ್ದಿದ್ ನೀವು, ನನ್ ಗಂಡ ಅಲ್ಲ. ಹೌದು, ಅವ್ರನ್ನ ನೀವ್ ಮದ್ವೆ ಆಗಿ ಅಂತ ಹೇಳಿದ್ದು ನನ್ ತಪ್ಪೆ. ನಿಮಗ್ ಗೊತ್ತಿತ್ತು ಅವರು ನನಗ್ ಮದ್ವೆ ಆಗಲ್ಲ ಅಂತ. ಅದು ನಿಮ್ಗೂ ಗೊತ್ತಿತ್ತು, ಆದ್ರೂ ನೀವ್ ಆಸೆ ಪಟ್ರಿ. ತಪ್ಪಲ್ವಾ? ಹೌದು, ತಪ್ಪೆಲ್ಲ ನಂದೆ. ಯಾವ ಮಾಯ ಮುಸುಕಿತ್ತೋ ಏನೋ, ನಾನ್ ಮಾಡ್ತಿರೋ ತಪ್ಪು ಅಂತ ನನಗೊಂದ್ಸಲನೂ ಅನಿಸ್ಲಿಲ್ಲ. ಆ ಮುಸುಕು ತೆಗೆದು ಹಾಕಿ ಸತ್ಯ ಏನು ಅನ್ನೋದನ್ನ ನಿಮಗ್ ತಿಳಿಸ್ಬೇಕಿತ್ತು. ಮದುವೆ ಆಗಿ ಒಳ್ಳೆ ಹೆಂಡತಿ ಅಂತ ಅನ್ಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ನಿಮಗ್ ತೋರಿಸ್ಬೇಕಿತ್ತು. ನಮಗ್ ನಮ್ಮಲ್ಲಿ ವಿಶ್ವಾಸ ಇದ್ರೆ ಎಲ್ಲಿ ಬೇಕಾದ್ರೂ ಜೀವಿಸಬಹುದು. ನೀವಂತೂ ವಿದ್ಯಾವಂತರು, ಕೆಲ್ಸ ಗೊತ್ತಿರೋರು, ಏನ್ ಬೇಕಾದ್ರೂ ಸಾಧಿಸಬಹುದು. ನನ್ಗೇನಾದ್ರೂ ಈ ಸ್ಥಿತಿ ಬಂದಿದ್ರೆ ನಾನೇನ್ ಮಾಡ್ಬೇಕಿತ್ತು? ಬೇಕಾದ್ರೆ ನೀವಿಲ್ಲೇ ಇರಿ, ನಂದೇನೂ ಅಭ್ಯಂತರ ಇಲ್ಲ. ನೀವಿಷ್ಟು ಹೇಳಿದ್ರಲ್ಲ, ತುಂಬಾ ಥ್ಯಾಂಕ್ಸ್. वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकारेषु सर्वदा।